ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಮುಚ್ಚೋರೆ ತಂದಿದ್ದೀನಿ. ಕೇವಲ ಎರಡು ಪದಾರ್ಥದಿಂದ ಮಾಡಿರೋದು. ಬನ್ನಿ ಒಂದ್ಸಲ ಕ್ಲೋಸಪ್ ವ್ಯೂಯಲ್ಲಿ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಮುಚ್ಚೋರೆ ಅಂತ. ಮತ್ತು ಸೌಂಡ್ ಕೇಳಿಸ್ತೀನಿ ಎಷ್ಟು ಕರುಮ್ ಕುರುಮ್ ಅಂತ ಇದೆ. ನೀವು ಇವತ್ತು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಬೇಕು, ಓಕೆನಾ? ಒಂದೇ ಹಿಟ್ಟಲ್ಲಿ ಒಂದು ಮುಚ್ಚೋರೆ ಮತ್ತು ಇನ್ನೊಂದು ಚಕ್ಲಿ ಮಾಡಿದ್ದೀನಿ, ಅಂದರೆ ಪುಡಿ ಚಕ್ಲಿ ಅಂತೀವಿ ಇದನ್ನು ನಾವು. ಬನ್ನಿ ಇದ್ರ ಸೌಂಡ್ ಕೇಳಿಸ್ತೀನಿ ಯಾವ ರೀತಿ ಇದೆ ಅಂದರೆ. ಕೇಳಿಸ್ಕೊಂಡ್ರಲ್ಲ, ಕರುಮ್ ಕುರುಮ್ ಸೌಂಡ್. ಸೊ ಈ ಮಳೆಗಾಲಕ್ಕೆ ಹಬ್ಬ ಬರ್ತಿದೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳಿ ಮಾಡಿಸಿರೋ ರೆಸಿಪಿ ಅಂತಲೇ ಹೇಳ್ಬೋದು ಈ ಮುಚ್ಚೋರೆ ಮತ್ತು ಈ ಪುಡಿ ಚಕ್ಲಿ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಎಲ್ಲೂ ಕಿತ್ತೋಗಲ್ಲ, ಒಡೆದೋಗಲ್ಲ. ಏನೇನೋ ಎರಡೆರಡು ಪದಾರ್ಥನ, ಎರಡೆರಡು ಪದಾರ್ಥ. ಅಕ್ಕಿ ನೆನೆಸೋದು ಬೇಡ, ಮಿಕ್ಸಿಗೆ ಹಾಕೋದು ಬೇಡ, ಏನೂ ಇಲ್ಲ. ನೋಡಿ ಯಾವ ರೀತಿ ಇದೆ ಅಂತ ಒಂದ್ಸಲ ಕ್ಲೋಸಪ್ ವ್ಯೂ ನೋಡ್ಕೊಂಬಂದ್ಬಿಡಿ. ಸೂಪರಾ? ಇಷ್ಟ ಆಯಿತಾ ನಿಮಗೆ? ಬನ್ನಿ ರೆಸಿಪಿಗೆ ಹೋಗೋಣ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ವಿಷಯ, ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಇವತ್ತೇ ನನ್ನ ಚಾನಲ್ನ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಮುಚ್ಚೋರೆ ಮತ್ತು ಈ ಪುಡಿ ಚಕ್ಲಿನ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಹೇಳ್ದಾಗ ನೀವು ಫಾಲೋ ಮಾಡಿಬಿಡಿ, ಸೂಪರ್ ಡೂಪರಾಗಿ ಬರುತ್ತೆ ವಿತ್ ಮೆಷರ್ಮೆಂಟ್ಸ್, ಓಕೆನಾ? ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಸ್ಟೆಪ್ ನಂಬರ್ 1 ಯಾವುದು? ಅದು ಫಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಮ್ಮ ಪುಟಾಣಿ ಉರ್ಗಡ್ಲೆ. ಚಟ್ನಿಗೆಲ್ಲ ಹಾಕ್ತೀವಲ್ಲ, ಅದನ್ನು 1 ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾವುದಾದ್ರೂ 1 ಕಪ್ ಮೆಷರ್ಮೆಂಟ್ ತೊಗೊಳ್ಳಿ, ಓಕೆನಾ? ಅದನ್ನು ಫೈನ್ ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿ ನಾನು ಹೇಳ್ತಿದ್ದೀನಿ, ಟಿಫನ್ ಬಾಕ್ಸಲ್ಲೇ ಹಾಕ್ಕೊಳ್ಬೇಕು ಅದನ್ನು. ತಟ್ಟೆಗೆ ಅಥವಾ ಬೌಲ್ಗೆ ಹಾಕ್ಕೊಂಬೇಡಿ, ಓಕೆನಾ? ಒಂದು ಟಿಫನ್ ಬಾಕ್ಸು ಅಥವಾ ನಿಮ್ಮ ಬೌಲ್ಗೆ ಮುಚ್ಚಳ ಇದ್ದರೂ ಅದು ನಡೆಯುತ್ತೆ. ಈಗ 1 ಕಪ್ಪಷ್ಟು ಉರ್ಗಡ್ಲೆಗೆ ನಾನಿಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟು. ನಾನು ಡೈರೆಕ್ಟಾಗಿ ಅಂಗಡಿಯಿಂದ ತೊಗೊಂಡು ಬಂದು ಹಾಕ್ಕೊಳ್ತಾ ಇದ್ದೀನಿ ರೀ. ನಾನು ಮನೇಲಿ ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಆ ಥರ ಎಲ್ಲ ಇಲ್ಲ. ಸೊ ಅಂಗಡಿಯಿಂದ ತಂದಿರೋ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ಅಕಸ್ಮಾತ್ ನೀವು ಮನೇಲಿತ್ತಾ, ಮನೇಲೂ ಮಾಡ್ಕೊಳ್ಬೋದು. ಯಾಕೆಮ್ಮ ನೀನು ಟಿಫನ್ ಬಾಕ್ಸ್ ಅಂತಿದ್ಯಾ ಅಂತ ಹೇಳ್ತೀನಿ ಕೇಳಿ. ಇವಾಗ 1 ಕಪ್ ಉರ್ಗಡ್ಲೆನಪ್ಪ, 3 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಿದ್ರಾ? ಬನ್ನಿ ಅದಕ್ಕೆ ಎಕ್ಸ್ಟ್ರಾ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ರಿ, 1 ಚಮಚ ಬೆಣ್ಣೆ ಸಾಕು. ಅದು ರೂಮ್ ಟೆಂಪ್ರೇಚರಲ್ಲಿರಬೇಕು. ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗೆದು ಹಾಕೋಕೆ ಹೋಗ್ಬೇಡಿ, ಮೆಷರ್ಮೆಂಟ್ ತಪ್ಪಾಗೋಗುತ್ತೆ ಅವಾಗ, ಓಕೆನಾ? ಸ್ವಲ್ಪ ಉಪ್ಪು, ಗೊತ್ತಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕು ಅಂತ ನಿಮಗೆಲ್ಲ ಗೊತ್ತಾಗತ್ತದು ಅಲ್ವಾ? ಸ್ವಲ್ಪ ಜೀರಿಗೆ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಎಳ್ಳು, ಓಮ ಇದ್ದರೆ ಓಮ್ ಕಾಳನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ, ಓಕೆನಾ? ಕಲರ್ ಬರಲಿ, ಟೇಸ್ಟ್ ಬರಲಿ ಅಂತ. ಯೂಶ್ವಲಿ ಮುಚ್ಚೋರೆಗೆ ಯಾರೂ ಹಾಕಲ್ಲ, ಬಟ್ ಹಾಕಿ ನೋಡಿ, ಸೂಪರ್ ಡೂಪರ್ ಆಗಿರುತ್ತೆ. ನಾನು ಯೂಶ್ವಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಪ್ಪ. 2 ಬೆನಿಫಿಟ್, ಒಂದು ಕಲರ್ ಹಾಕೋಂಗಿಲ್ಲ, ಇನ್ನೊಂದು ಖಾರನೂ ಇರುತ್ತೆ ಅಂತ. ಟಿಫನ್ ಬಾಕ್ಸ್ ಕತೆ ಹೇಳ್ತೀನಿ ನೋಡಿ. ಇವಾಗ 3 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಉರ್ಗಡ್ಲೆ, ಟೋಟಲಾಗಿ 4 ಕಪ್ಪು. ಇವಾಗ 4 ಕಪ್ಪು ನನಗೆ ಬಿಸಿ ನೀರು ಬೇಕು, ಬಿಸಿ ನೀರು, ಓಕೆನಾ? ನಿಮ್ಮ ಕೈ ಮುಟ್ಟಬೇಕು ಅಷ್ಟು ಬಿಸಿ ಇರಬೇಕು. ಇವಾಗ 3 ಕಪ್ಪು ಬಿಸಿ ನೀರು ಹಾಕಿ ಟಿಫನ್ ಬಾಕ್ಸಲ್ಲಿ ನೋಡಿ ಈ ಥರ ಕಲಸಿ. ನೋಡಿ ಫ್ರೆಂಡ್ಸ್, 3 ಕಪ್ ಬಿಸಿನೀರು, 4 ಕಪ್ ನೀರು ಕಾಯಿಸ್ಕೊಳ್ಳಿ. 1 ಕಪ್ ಉರ್ಗಡ್ಲೆ, 3 ಕಪ್ ಅಕ್ಕಿ ಹಿಟ್ಟಿಗೆ ಎಷ್ಟಾಯ್ತಪ್ಪ? 4 ಕಪ್ ನೀರು. 4 ಕಪ್ ನೀರಲ್ಲಿ 3 ಕಪ್ ನೀರು ಹಾಕಿ ಈ ಥರ ಕಲಸಿಟ್ಕೊಂಬಿಡ್ಬೇಕು. ಅದಕ್ಕೆ ಟಿಫನ್ ಬಾಕ್ಸ್ ತಗೊಂಡಿದ್ದು. ಅದೆಷ್ಟು ಏರಿಯಾ ಕಮ್ಮಿ ಇರುತ್ತೆ ನೋಡಿ. ನಮ್ಮ ಮುಚ್ಚೋರೆ ಅಷ್ಟೇ ಕರುಮ್ ಕುರುಮ್ ಅಂತ ಬರುತ್ತೆ. ಯಾರಾದರೂ ನಿಮ್ಗೆ ಈ ಟಿಪ್ಸ್ ಹೇಳಿದ್ದೀರಾ? ಯಾರೂ ಹೇಳಿಲ್ಲ ಅಲ್ವಾ? ಈ ಥರ ಮುಚ್ಚಿಡಬೇಕು. ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಿ. ನೋಡಿ ಈ ಥರ ಆಗುತ್ತೆ, ಓಕೆನಾ? ಈ ಥರ ಆದಮೇಲೆ ನೋಡಿ, ಇನ್ನೊಂದು ಕಪ್ ಇದೆ, ಬ್ಯಾಲೆನ್ಸ್ ಇನ್ನೊಂದು ಕಪ್ ಇದೆಯಲ್ಲ, ಅದರಲ್ಲೂ 1/4 ಭಾಗದಷ್ಟು ಹಾಕ್ಕೊಳ್ತೀನಿ ಅಷ್ಟೇ ನಾನು. ಆ 1 ಕಪ್ ಬ್ಯಾಲೆನ್ಸ್ ಇದೆಯಲ್ಲ, ಅದರಲ್ಲಿ 1/4 ಕಪ್ಪಷ್ಟು ನೋಡಿ ಹಾಕ್ಕೊಳ್ಳಿ. ಒಂದೊಂದು ಸಲ ಅಕ್ಕಿ ಹಿಟ್ಟಿಗೆ ಜಾಸ್ತಿ ಬೇಕಾಗುತ್ತೆ, ಒಂದು ಸಲ ಕಮ್ಮಿ ಬೇಕಾಗುತ್ತೆ. ಬಟ್ 4 ಕಪ್ ಹಾಕೋದೇ ಇಲ್ಲ ಎಲ್ಲೂ ಮುಚ್ಚೋರೆಗೆ. 3.5, 3.25 ಅಷ್ಟೇ ಹಾಕಿದ್ರಾ? ಹಾಕ್ಬಿಟ್ಟು ನೋಡಿ ಇದನ್ನೆಲ್ಲ ಒಂದು ದೊಡ್ಡ ತಟ್ಟೆಗೆ ಹಾಕ್ಕೊಳ್ಳಿ. ಯಾಕೆಮ್ಮ ಟಿಫನ್ ಬಾಕ್ಸ್ ಅಂದರೆ ಆ ಹಬೇಲಿ ಅದು ಇನ್ನೊಂದು ಚೂರು ಪ್ರೆಸ್ಸಾಗಿ ಬೇಯುತ್ತೆ. ಹಬೆ ಉಗುರು ಬೆಚ್ಚಗಿರೋ ನೀರಲ್ಲ, ಇನ್ನೊಂದು ಸ್ವಲ್ಪ ಬಿಸಿ ನೀರು, ಓಕೆನಾ? ಕುದಿಯೋ ನೀರಂತೂ ಅಲ್ಲ, ಕುದಿಯೋ ನೀರು, ಉಗುರು ಬೆಚ್ಚಗೆ ಮಧ್ಯಕ್ಕಿರೋ ನೀರು, ಓಕೆನಾ? ಅದನ್ನು ಹಾಕಿ ಟಿಫನ್ ಬಾಕ್ಸಲ್ಲಿ ಇಟ್ಟುಬಿಟ್ಟು ನೋಡಿ. ಈಗ ನಿಮಗೆ ಬೇಕಾದರೆ ನಾನು ಹೇಳಿದ್ನಲ್ಲ 3.25 ಕಪ್ ಲಾಸ್ಟ್, 3.25 ಕಪ್ ಲಾಸ್ಟ್. ನಾನು ತೋರಿಸ್ತೀನಿ ನಿಮಗೆ ಎಷ್ಟು ನೀರು ಬೇಕು ಅಂತ. ಈ ಮೆಷರ್ಮೆಂಟ್ ಪಕ್ಕಾ ಮಾಡ್ಕೊಂಬಿಡಿ. ನೋಡಿ 1 ಕಪ್ ಉರ್ಗಡ್ಲೆ, 3 ಕಪ್ ಅಕ್ಕಿ ಹಿಟ್ಟು, 4 ಕಪ್ ನೀರು. ಈ 4 ಕಪ್ ನೀರಲ್ಲಿ 4 ಕಪ್ ಪೂರ ಹಾಕಲ್ಲ ನಾವು, 3, 3.25, 3.5, ಫೈನ್ 3.5 ಲಾಸ್ಟ್ ಫ್ರೆಂಡ್ಸ್. 10 ನಿಮಿಷ ಅದನ್ನು ಟಿಫನ್ ಬಾಕ್ಸಲ್ಲಿ ಮುಚ್ಚಿಡಬೇಕು. ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಿದ್ದೀರಾ? ಒಂದೇ 1 ಚಮಚ ಬೆಣ್ಣೆ. ಅಯ್ಯೋ ಇನ್ನೂ ಕ್ರಿಸ್ಪಿಯಾಗಿ ಬರಬೇಕು, ಹಂಗೆ ಹಿಂಗೆ ಅಂದ್ಕೊಂಡು ಜಾಸ್ತಿ ಬೆಣ್ಣೆ ಹಾಕಬೇಡಿ, ಒಡೆದೋಗುತ್ತೆ ಮುಚ್ಚೋರೆ, ಒಡೆದೋಗುತ್ತೆ. ಸೊ ನೋಡಿ ಈ ಥರ ನಿಮಗೆ ಕನ್ಸಿಸ್ಟೆನ್ಸಿ ನಾನು ತೋರಿಸ್ತೀನಿ. ಗೊತ್ತಾಗ್ತಿದೆಯಲ್ಲ? ನನ್ನ ಬೆರಳು ಒಳಗೋಗ್ತಿದೆ. ಎಸ್, ಫೈನ್, ಬಂದ್ರಿ. ಈಗ ನೋಡಿ ಇನ್ನೂ ಅರ್ಧ ಕಪ್ಪಷ್ಟು ನೀರು ಮಿಕ್ಕಿದೆ. ಈಗ 3 ಕಣ್ಣಿಂದು ತಗೊಳ್ಳಿ. 3 ಕಣ್ಣಿಂದ ತೊಗೊಂಡು ಒಂದು ಜಾಲ್ರಿಲಿ ಮಾಡೋದು ತೋರಿಸ್ತೀನಿ, ಇನ್ನೊಂದು ಡೈರೆಕ್ಟಾಗಿ ಮಾಡೋದು ತೋರಿಸಿದ್ದೀನಿ. ಹೊಸಬ್ರು ಯಾರಾದರೂ ಇದ್ದರೆ ಪಾಪ ಅವ್ರಿಗೂ ಮಾಡಬೇಕಲ್ಲ ಹಬ್ಬಕ್ಕೆ, ಅದಕ್ಕೆ ನೀವು ಜಾಲ್ರಿಲಿ ಮಾಡಿ ಫ್ರೆಂಡ್ಸ್. ಎದುರಿಗೆ ಮಾಡೋಕ್ಕೋದ್ರೆ ಬಾಣಲಿಲಿ ನಿಮಗೆ ಕಷ್ಟ ಆಗ್ಬೋದು. ಸೊ ಬಿಗಿನರ್ಸ್ಗೆ ಜಾಲ್ರಿಲಿ ತೋರಿಸ್ತೀನಿ. ಸ್ವಲ್ಪ ಹೌದು ಹೇಮಾ ನಮಗೆ ಬರುತ್ತೆ, ನೀವು ತೋರಿಸಿ ಅಂತ ಅಂದಾಗ ಬಾಣಲಿಲಿ ತೋರಿಸೋಣ. ಈಗ ನೋಡಿ ಬಿಗಿನರ್ಸ್ಗೆ ನಾನು ಹೇಳ್ದಂಗೆ ಸಲಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಸಲಾಕಿ ಮೇಲೆ ಯಾವ ರೀತಿ ಮಾಡೋದು ಅಂತ. ಎಣ್ಣೆ ಹದವಾಗಿ ಕಾದಿರಬೇಕು, ಹೊಗೆ ಬರೋಂಗೆ ಕಾಯಿಸ್ಬೇಡಿ. ಮೀಡಿಯಮ್ ಟು ಸ್ಲಿಮ್ಮಲ್ಲಿ ಹದವಾಗಿ ಕಾದಿರಲಿ. ಆದಷ್ಟು ದೊಡ್ಡ ಬಾಣಲಿ ತೊಗೊಳ್ಳಿ. ನನ್ನ ಹತ್ರ ದೊಡ್ಡ ಬಾಣಲಿ ಇಲ್ಲ ಫ್ರೆಂಡ್ಸ್. 2 ಹಾಕಬಾರ್ದು, ಒಂದೊಂದು ಹಾಕಿ ಮಾಡಬೇಕು.
ಈ ಹಬ್ಬ ಬರೋಕ್ಕೆ ಮುಂಚೆ ಒಂದು ದೊಡ್ಡ ಬಾಣಲಿ ತೊಗೊಳ್ತೀನಿ ನಾನು. ತೊಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೆಫಿನೆಟಾಗಿ. ಸೊ ಈ ಥರ ಒಂದೊಂದು ಹಾಕಿದ್ರೆ ಸೇಫು, ಯಾಕಂದರೆ ಕ್ಲೀನಾಗೂ ಬರುತ್ತೆ ನಮಗೆ ಶೇಪು ಅಂತ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ತಟ್ಟೆಗಳದ್ದು ತಿಂಡಿ ಇಡ್ತೀವಲ್ಲ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬಟ್ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೋಡಿ. ಅದಕ್ಕೆ ನಾನು ಒಂದೊಂದೇ ಹಾಕಿ ಮಾಡ್ತಿರೋದು. ಫಸ್ಟು ಕಮ್ಮಿ ಕ್ವಾಂಟಿಟೀಲಿ ಮಾಡ್ಕೊಳ್ಳಿ. ಹೇಮ ನಾನೊಂದು ಅರ್ಧ ಕಪ್ಪಲ್ಲಿ ಹುರ್ಗಡ್ಲೆ ಹಾಕ್ತೀನಿ ಅಂತ. ಓಕೆ, ಅರ್ಧ ಕಪ್ ಹುರ್ಗಡ್ಲೆ ಹಾಕಿದ್ರೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಮ್ಮಿ ಕ್ವಾಂಟಿಟೀಲಿ ಮಾಡ್ಕೊಳ್ಳಿ. ಬೆಣ್ಣೆನೂ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಓಕೆನಾ. ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಟೆಕ್ಸ್ಚರ್ ನೋಡಿ, ಎಲ್ಲೂ ಒಡೆದೋಗಿಲ್ಲ. ಓಕೆನಾ. ಸೂಪರಾಗಿ ಬಂದಿದೆ. ಸೊ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇನ್ನೊಂದು ಸಲ ಸೌಂಡ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ ತಟ್ಟೆ ಮುಂದೆ, ಅಮ್ಮನ ತಟ್ಟೆ ಮುಂದೆ ಈ ಥರ ಎಲ್ಲ ಇಟ್ಟರೆ ಡೆಕೋರೇಷನ್ಗೆ ಸೂಪರಾಗಿರುತ್ತೆ ಅಲ್ವಾ. ಸೊ ನೀವು ಇವತ್ತು ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನೋ ಡೌಟ್ ಇತ್ತಾ, ಏನಾದ್ರು ಮೆಜರ್ಮೆಂಟು ನನಗೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ ನಿಮಗೆ. ಓಕೆ, ಇದೆಲ್ಲ ಬೇಸಿಕ್ ಬೇಕೇ ಬೇಕು ಹಬ್ಬಕ್ಕೆ. ಈ ಮುಚ್ಚೋರೆ ಚಕ್ಲಿ ಎಲ್ಲ ಮಾಡೇ ಮಾಡ್ತೀವಲ್ವಾ. ಸೊ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಬನ್ನಿ ಇನ್ನೊಂದು ಸಲ ಕರ್ಮ್ ಸೌಂಡ್ ತೋರಿಸ್ತೀನಿ. ಇವತ್ತೇ ಹೋಗಿ ಈಗಲೇ ಹೋಗಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಓಕೆನಾ. ಬನ್ನಿ ಪುಡಿ ಚಕ್ಲಿನೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೀವೇನಂತೀರೋ ಅಂತ ನಂಗೆ ಗೊತ್ತಿಲ್ಲ. ಟೆಕ್ಸ್ಚರ್ ನೋಡಿರಿ ಹೆಂಗಿದೆ ಅಂತ. ಈ ಥರ ತಟ್ಟೆ ಅಲಂಕಾರ ಮಾಡಿ ಇಟ್ಬಿಟ್ರೆ 5, 9 ತಟ್ಟೆ ಇಟ್ಬಿಟ್ರೆ ಸೂಪರಾಗಿರುತ್ತೆ. ಅಮ್ಮನಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಮಗೂ ಮಾಡಿರೋ ನೆಮ್ಮದಿ ಸುಖ ಸಿಗುತ್ತೆ. ಮನೇಲಿ ಮಾಡಿದ್ವಿ ಅಂತಲೂ ನಮ್ಗೆ ಖುಷಿ ಆಗುತ್ತೆ ಅಲ್ವಾ. ಹೈಜಿನಾಗೂ ಇರುತ್ತೆ. ಬನ್ನಿ ಸೌಂಡ್ ಕೇಳಿಸ್ಕೊಳ್ಳೋರಂತೆ ಇನ್ನೊಂದು ಸಲ ಯಾವ ರೀತಿ ಇದೆ ನಮ್ಮ ಪುಡಿ ಚಕ್ಲಿ ಅಂತ. ಬನ್ನಿ ಕೇಳಿಸ್ಕೊಂಡ್ರಿ ಎಲ್ಲ. ಹೋಗಿ ಬರಲಾ. ಥ್ಯಾಂಕ್ ಯು.